ಹಲೋ ಹಲೋ ಕಿಶೋರ್, ಹಲೋ ಸರ್. ಏನಪ್ಪ ಸಮಾಚಾರ? ಇವತ್ತು 10ನೇ ತಾರೀಕು ಬರ್ತೀನಿ ಅಂತ ಹೇಳಿ ಯಾಕೆ ಬಂದಿಲ್ಲ? ಹಾ ಸರ್, ಬರ್ತೀನಿ ಸರ್. ನಾವು ಒಂದ್ ಸ್ವಲ್ಪ ಡಾಕ್ಯುಮೆಂಟ್ಸ್ ಕೊಡೋದಿತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ, ಹಾ ನಮ್ ಗಾಡಿದು. ಹಾ ಅದು ಕೊಡೋದಿಕ್ ಬಾನ್ಸೋಡಿಗೆ ಬಂದಿದ್ದೀನಿ. ಆ ಹುಡ್ಗಿ ಅದು ನಂಬರ್ ಡಾಕ್ಯುಮೆಂಟ್ಸ್ ಕೊಟ್ಟು. ಆ ಹುಡ್ಗಿ ನಂಬರ್ ಹೇಳು. ಯಾರ್ದು ಸರ್? ಆ ಹುಡ್ಗಿ ನಂಬರ್, ಸಂಧ್ಯಾದು ನಂಬರ್ ಹೇಳು. ಹೋಗಿದ್ದ ಸರ್, ಹ್ಮ್ ಸರ್ ಕೊಡ್ತೀನಿ ಸರ್. ಹ್ಮ್ ನನಗೆ ಜನ ಕೇಳ್ತಾರಲ್ಲಪ್ಪ ಏನಾಯ್ತು ಅಂತ ಹೇಳಿ. ಹೌದು ಇದು ಸರ್. ಆನ್ಸರಬಲ್ ಆಗಿರ್ಬೇಕಲ್ಲ. 10ನೇ ತಾರೀಕು ಬರ್ತೀನಿ ಅಂತ ಹೇಳಿದೀರಾ, 10ನೇ ತಾರೀಕು ಬರ್ಬೇಕು. ನೀವು ಬರಕ್ ರೆಡಿ ಇದ್ದೀರಾ ಅಂದ್ರೆ ನಾನು ನಾವು ನಾನು ಬರ್ತೀನಿ ಸರ್, ನಾನು ಖಂಡಿತ ಬರ್ತೀನಿ. ನೀವು ಕರೆ ಮಾಡುತ್ತಿದ್ದ ಫೋನ್ ತೆಗಿತಾ ಇಲ್ವಲ್ಲಪ್ಪ ಅವರು. ಸರ್ ಹುಡುಗಿ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಮಾಡಿದ್ರು ಫೋನ್ ತೆಗಿಯಲ್ಲ ಸರ್. ಅದು ಅವತ್ತು ಯಾರ್ದೋ ನಂಬರ್ ಅಂದ್ಬಿಟ್ಟು ತೆಗ್ದಿದ್ದಾಳೆ. ಸರಿಪಾ, ಓಕೆ. ನೀನ್ ಬರಕ್ ಹೋಗ್ಬೇಡ. ಆ ಹುಡ್ಗಿ ಬಂದಿಲ್ಲ ಅಂದ್ಮೇಲೆ ನೀನ್ ಬಂದ್ ಏನ್ ಮಾಡ್ತೀಯಾ? ಆ ಹುಡ್ಗಿ ನೀವ್ ಹೇಳ್ದಂಗೆ ಫೋನ್ ತೆಗಿತಾ ಇಲ್ಲ. ಓಕೆ, ಸೊ ಅವಳು ಚೀಟರ್ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ನಾನು ಸ್ಟೇಷನ್ ಅಲ್ಲಿ ಮಾತಾಡ್ತೀನಿ. ಓಕೆ, ನೋಡ್ಬಿಟ್ಟು ಅಲ್ಲಿ ಎಲ್ಲಿ ಕಂಪ್ಲೇಂಟ್ ಕೊಟ್ಟಿದೀಯಲ್ಲ ಅಲ್ಲಿ ನನ್ಗೊಂದು ಫೋನ್ ಮಾಡ್ಕೊಡು. ನಾನು ಮಾತಾಡ್ತೀನಿ. ಅವಳದು ಏನಿದೆ ಅದು ವಸೂಲಿ ಮಾಡಿ ಅವಳಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅದನ್ನ ಕೊಡ್ಸೋಣ. ಹೋಗು. ಅವ್ಳು ಬರ್ತೀನಿ ಅಂತ ಹೇಳಿದ್ಲು. ಅವಳು ಸಾಚ ಆಗಿದ್ರೆ ಬರ್ತಿದ್ಲು. 5 ಸರಿ ಫೋನ್ ತೆಗಿದಿಲ್ಲ. ಪೊಲೀಸ್ ಅವರು 2-3 ಸತಿ ಫೋನ್ ಮಾಡಿದ್ರು ಸರ್, 2-3 ದಿವಸ. ನಂಬರ್ ಟ್ರೇಸ್ ಮಾಡಿ ಇಟ್ಕೊಂಬರ ಕೇಳಯ್ಯ. ಅವ್ರು ಮಾಡ್ತಾ ಇಲ್ಲ ಸರ್. ಅದು ಸುಮಾರು ಸತಿ ಸುತ್ತಾಡಿ ಬೇಜಾರಾಗೋಗ್ಬಿಡ್ತು ನನಗೆ. ಹೇಳ್ತೀನಿ. ಅದಾದ್ಮೇಲೆನೆ ನಾನು ನಿಮ್ಮ ಹತ್ರ ಬಂದಿದ್ದು. ರಾಮಮೂರ್ತಿನಾಥ್ ಸರ್. ನಾನು ಮಾತಾಡ್ತೀನಿ, ಹೋಗು. ಓಕೆ ಸರ್, ಅಲ್ಲೋಗಿ ಫೋನ್ ಮಾಡ್ಕೊಡ್ಲಾ ಸರ್? ಅಲ್ಲೋಗಿ ಫೋನ್ ಮಾಡಿ ಕೊಡು, ಮಾತಾಡ್ತೀನಿ. ಆಯ್ತು ಸರ್, ಒಂದ್ ನಿಮಿಷ. ಹಲೋ ಹಲೋ, ಯಾರು ಮಾತಾಡ್ತಾ ಇರೋದು? ಬೋರಯ್ಯ ಅಂತ. ಬರೋಬ್ರ, ನಾನು ಸೂರ್ಯ ಅಂತ, ಪುರುಷ ರಕ್ಷಣಾ ಆಯೋಗ ಇಂದ. ಅದ್ ಯಾರದು ಲೇಡಿ ನೋಡಿ, ಅದು ನನಗೂ ಫೋನ್ ಮಾಡಿದ್ರೆ ನಾನು ನ್ಯೂಸ್ ಮಾಡಿದೀನಿ, ನಮ್ ನ್ಯೂಸ್ ಚಾನಲ್ ಇಂದಾನು. ಬರ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಫೋನ್ ಮಾಡಿದ್ರೆ ಫೋನ್ ತೆಗಿತಾ ಇಲ್ಲ. ನಂಬರ್ ಆನಲ್ಲೇ ಇದೆ. ಅದು ಎಷ್ಟು ಜನಕ್ಕೆ ಈ ತರ ಮಾಡಿದಾಳೋ ಗೊತ್ತಿಲ್ಲ. ಇವ್ರದೊಂದು ಕಂಪ್ಲೇಂಟ್ ರಿಸೀವ್ ಮಾಡಿ ಅವಳ ಲೊಕೇಶನ್ ಹಾಕಿ ಸ್ವಲ್ಪ ಅದೇನಂತ ಅದ್ ಕರ್ಕೊ ಬಂದು ಇದ್ ಮಾಡ್ಸಿ ಬ್ರದರ್ ಅವ್ರಿಗೆ. ಹಲೋ 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 ಸಿಕ್ಕದ್ಲ ಅವಳು? ಹಾ ಸರ್, ಸಿಕ್ಕದ್ಲಾ? ಹಾ ಅರೆಸ್ಟ್ ಮಾಡ್ಸಿ ಅವಳಿಗೆ. ಅದೇ ಸರ್, ಅದೇ ಸ್ಟೇಷನ್ ಹತ್ರ ಕರ್ಕೊಂಡು ಹೋಯ್ತಾ ಇದ್ದೀನಿ. ಕರ್ಕೊಂಡೋಗಿ ಅರೆಸ್ಟ್ ಮಾಡ್ಸಿ ಅವಳಿಗೆ. ಅರೆಸ್ಟ್ ಮಾಡ್ಸಿ. ಯಾರು ಕರ್ಕೊಂಡು ಹೋಗ್ತಾ ಇರೋದು ಸರ್? ಅದೇ ನನ್ ಜೊತೆ ಮೇಡಮ್ ಒಬ್ರು ಬಂದಿದ್ರು. ಮೇಡಮ್ ಕೊಡು ಫೋನ್. ಯಾರು? ಹಲೋ ಮೇಡಮ್ ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್. ನಾನು ಪುರುಷ ರಕ್ಷಣಾ ಆಯೋಗ ಇಂದ ವಿಟು ಸೂರ್ಯ ಅಂತ. ಹಾ, ಹೇಳಿ ಸರ್. ಈ ಅಮ್ಮನ್ಗೆ ನಾನು ಬರಕ್ ಹೇಳಿದ್ದೆ, ಬಾರಮ್ಮ ಇಲ್ಲಿ ಅಂತ ಹೇಳಿ. ಹಾ. ಇವಳು ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಚಳ್ಳನ್ ತಿಳಿಸ್ತಾಳಂತೆ, ಹಾ, ನನ್ಗೂ ಚಳ್ಳನ್ ತಿಳಿಸ್ತಾಳೆ. 10ನೇ ತಾರೀಕು ಡೇಟ್ ಕೊಟ್ಟಿದ್ದೆ. ಹಾ, 10ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ಲು. ಹ್ಮ್, ಕೆಲ್ಸ ಮಾಡಿ, ಇವಳು ಚೀಟಿಂಗ್, ಇವಳ್ದು ಏನೇನ್ ಕೇಸ್ಗಳಿದೆ, ಇವಳು ಯಾರು ಏನೇಂಗ್ ಅಂತೇಳಿ ನಾನು ತನಿಖೆ ಮಾಡಿಸ್ತೀನಿ ಇಲ್ಲಿ. ನಿಮ್ ಕಡೆಯಿಂದ ನೀವು ಮಾಡಿ, ಆ ಹುಡುಗಂದ್ ಏನ್ ಅನ್ಯಾಯ ಆಗಿದೆ, ಏನ್ ದುಡ್ಡು ತಗೊಂಡಿದ್ದಾಳೆ ಅಂದ ಸ್ಪಾಟ್ ಅಲ್ಲಿ ಆಮೇಲೆ ಏಮಾರಿಸ್ಬಿಟ್ಟು ಹೋಗ್ತಾಳೆ ಇವಳು. ಮೇಡಮ್ ಸಾಯಂಕಾಲ ಕೊಟ್ಬಿಡ್ತೀನಿ ಮೇಡಮ್, ಬೆಳಿಗ್ಗೆ ಕೊಟ್ಬಿಡ್ತೀನಿ ಮೇಡಮ್ ಅಂತ ಹೇಳಿ. ಹಾ, ಅಲ್ಲಿ ಸ್ಟೇಷನ್ ಅಲ್ಲೇ ಕೂರ್ಸ್ಕೊಂಡು ಆ ಹುಡ್ಗಂದ್ ಏನಿದೆಯೋ ನ್ಯಾಯ ಕೊಡ್ಸಿ, ಅವ್ನ್ ದುಡ್ಡು, ಒಂದು ಬೆಳ್ಳಿದ್ದು ಕಡಗ ಮತ್ತೆ ಚೈನು, ದುಡ್ಡು ಏನೇನಿದೆಯೋ ವಸೂಲಿ ಮಾಡಿಸಿ ಕಳ್ಸಿ ಕೊಡಿ ಮೇಡಮ್ ಅವನ್ಗೆ. ಬೆಳ್ಳಿದಾ? ಹಾ, ಬೆಳ್ಳಿದು, ಚಿನ್ನದಲ್ಲ. ಹಾ, ಸರಿ. ಹೆವಿ ಗೇಮರ್ ಇವಳು. ಹಾ, ಮದ್ವೆ ಆಗ್ತೀನಿ ಅಂತ ಹೋಗ್ಬಿಟ್ಟು 15 ದಿನ ವಾಸ ಮಾಡ್ತಾಳೆ ಅಲ್ಲಿ. ಹಾ, ಆ ವಾಸ ಮಾಡ್ಕೊಂಡು ಕಳ್ತನ ಮಾಡ್ಕೊಂಡು ಹೋಗಿರೋದು, ದುಡ್ಡು ವಸೂಲಿ ಮಾಡ್ಕೊಂಡು. ಹಾ. ಯಾರು ಇವ್ರು? ಕಿಶೋರ್ ಅವ್ರನ್ನ ಮದ್ವೆ ಆಗ್ತೀವಿ ಅಂತ ಹೇಳಿರೋದ? ಹಾ, ಮದ್ವೆ ಆಗ್ತೀನಿ ಅಂತ ಹೇಳಿರೋದು ಇವಳು. ಹಾ. ಮನೆ ಹುಡ್ಕೊಂಡು ಹೋಗಿ ಇವ್ರು ಆಗಕ್ ರೆಡಿ ಇದಾರ? ಏನಿಲ್ಲ. ಈಸ್ ಎ 420 ಮೇಡಮ್. ಇದೇ ತರ ಇನ್ನೂ ಎಷ್ಟು ಜನಕ್ಕೆ ಮಾಡಿದಾಳೋ ಗೊತ್ತಿಲ್ಲ. ಅದು ಕಲೆ ಹಾಕ್ತಾ ಇದ್ದೀನಿ. ಬಟ್ ನೀವು ಅವಳು ಸಿಕ್ಕಿದಾಳಲ್ಲ, ಅವಳಿಗೆ ಏನಿದೆಯೋ ಒಂದು ನ್ಯಾಯ ಕೊಡ್ಸಿ, ಒಂದು ಐಟಮ್ಸ್ ಎಲ್ಲ ಕೊಡ್ಸಿ ಕಳ್ಸಿ. ನಾನೇ ನಿಮ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ದೇನೆ, ಇದ್ ಮಾಡಿ ಅಣ್ಣ ಅಂತ. ಕಳ್ಸ್ಕೊಡಿ. ಓಕೆ ಸರ್. ಥ್ಯಾಂಕ್ ಯು ಮೇಡಮ್. ಕೊಡಿ ಹುಡುಗನ. ಅಲ್ಲ, ಅಲ್ಲೇ ಸ್ಟೇಷನ್ ಅಲ್ಲೇ ಕೂರ್ಸಿ ಅದೇನಿದೆಯೋ ಅದನ್ನ ಮಾಡಿ ಕಳಿಸ್ತಾರೆ. ಆಯ್ತಾ? ನಿಂದೇನಿದೆಯೋ ಐಟಮ್ ಎಲ್ಲ ತಗೊಂಡು ಹೋಗು. ಓಕೆ, ಸಿಗ್ತಾನೆ. ನಮ್ಮ ಹತ್ರ ಬಂದ್ಮೇಲೆ ಸಿಕ್ಕೇ ಸಿಗುತ್ತೆ. ಬಾಯ್.